ಹನುಮಂತ ನಿಜವಾಗ್ಲೂ ಮುಗ್ಧನಾ? ಇಲ್ಲ, ಬುದ್ಧಿವಂತ. ಎಷ್ಟು ಎಲ್ಲೂ ಬಳಸಬೇಕು ಮುಗ್ಧತೆ ಅನ್ನೋದು ಗೊತ್ತಿರೋ ಬುದ್ಧಿವಂತ. ಓಕೆ, ಅಂದ್ರೆ ಅವನು ಮೈಂಡ್ ಗೇಮಲ್ಲೇ ಬಿಗ್ ಬಾಸ್ ಟ್ರೋಫಿ ಗೆಲ್ತಾನೆ ಅಂತ? ಇಲ್ಲ, ಆಟನೂ ಚೆನ್ನಾಗಿ ಆಡ್ತಾನೆ. ಮೈಂಡ್ ಗೇಮ್ಗಿಂತ ಆಚೆಗೆ ಟಾಸ್ಕ್ ತುಂಬ ಚೆನ್ನಾಗಿ ಆಡ್ತಾನೆ, ತುಂಬ ಸರಳವಾಗಿದ್ದಾನೆ, ಹಾಗಾಗಿ ಗೆಲ್ತಾ ಇದ್ದಾನೆ. ಓಕೆ, ಅವ್ರ ಅಪ್ಪ ಅಮ್ಮ ಮನೆಗೆ ಬಂದಾಗ ಏನ್ ಅನಿಸ್ತು ನೋಡಿ? ತುಂಬಾ ಖುಷಿ ಆಯ್ತು. ಆ ಕಡೆ ಅದು ಉತ್ತರ ಕರ್ನಾಟಕದ ಚಟ್ನಿ ಪುಡಿ, ಜೋಳದ ರೊಟ್ಟಿ ತಿಂದ್ರ? ಇಲ್ಲ, ನಾನು ತುಂಬಾ ತಿಂತಿದ್ದೆ. ನಾನು ಅತಿ ಹೆಚ್ಚು ಉತ್ತರ ಕರ್ನಾಟಕದಲ್ಲೇ ಇದ್ದಿದ್ದು. ನಾನು ಕರಾವಳಿಗಿಂತ ಜಾಸ್ತಿ ಭಾಷಣ ಉತ್ತರ ಕರ್ನಾಟಕದಲ್ಲಿ ಮಾಡ್ತಿದ್ದೆ. ಮನೆಯಲ್ಲಿ ಇದ್ದಾಗಲೂ ತಿಂಗಳೊಂದು 15-20 ದಿನ ಉತ್ತರ ಕರ್ನಾಟಕದಲ್ಲಿ ಇರ್ತಿದ್ದೆ. ಸೊ ನಂಗೆ ಅಷ್ಟು ಪ್ರೀತಿ. ನಾನು ಕುಚಲಕ್ಕಿನ ಎಷ್ಟು ಮಿಸ್ ಮಾಡ್ಕೊಳ್ತೀನೋ ಅಷ್ಟೇ ಜೋಳದ ರೊಟ್ಟಿ ಮಿಸ್ ಮಾಡ್ಕೊಳ್ತಿದ್ದೆ. ಅವ್ರು ಬಂದಾಗ ಅದು ಬಹಳ ಖುಷಿ ಕೊಟ್ಟಿದೆ. ಅಂದ್ರೆ ನನ್ನನ್ನು ಉತ್ತರ ಕರ್ನಾಟಕದ ಜನ ಮನೆ ಮಗಳ ತರ ಸ್ವೀಕಾರ ಮಾಡಿದ್ರು. ಬದುಕಲ್ಲಿ ಯಾವಾಗೆಲ್ಲ ಕೆಳಗಡೆ ಬೀಳ್ತಿದ್ದೆ ಆಗೆಲ್ಲ ಹೆಗಲು ಕೊಟ್ಟು ನನ್ನನ್ನ ಮೇಲೆತ್ತಿದೆ ಉತ್ತರ ಕರ್ನಾಟಕದ ಜನ. ಹಾಗಾಗಿ ಆ ಪ್ರೀತಿ ಯಾವಾಗ್ಲೂ ನನಗೆ ಇದ್ದೇ ಇರುತ್ತೆ. ಜೋಳದ ರೊಟ್ಟಿನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೆ. 2 ದಿನ ಇಟ್ಕೊಂಡು ತಿಂದಿದ್ದೀವಿ ನಾವು ಆ ರೊಟ್ಟಿನ. ಅಷ್ಟು ಖುಷಿ ಆಗೋದು. ನಾವು ತಗೊಂಬಂದಿದ್ದು ಏನು ಚಟ್ನಿ ಪುಡಿ ಏನಿತ್ತು ಅದನ್ನ 4 ದಿನ ಇಟ್ಕೊಂಡಿದ್ವಿ. ಚೂರೇ ಹಾಕೊಂಡು ತಿಂತಿದ್ವಿ. ಖಾರ ಇರ್ಲಿಲ್ವಾ? ಇಲ್ಲ, ನನಗೆ ಅಭ್ಯಾಸ ಇದೆ ಉತ್ತರ ಕರ್ನಾಟಕದ ಆಹಾರ, ಹಾಗಾಗಿ.